ಲೋಕಸಭೆ ಚುನಾವಣೆಯ ಹೊತ್ತಲ್ಲಿ ಬಿಜೆಪಿಗರಿಗೆ ಅಮಿತ್ ಶಾ ಒಂದು ಶಾಕ್ ಕೊಟ್ಟಿದ್ದಾರೆ. ಏನು ಶಾಕ್ ಅದು ಅಂತ ನೋಡಿ. ನೋಡಿ, ಹ್ಯಾಟ್ರಿಕ್ ಸಾಕು, ಮುಂದೆ ಯಾಕೆ ಬೇಕು ಅಂತ ಕೇಳ್ತಾರಂತೆ ಅಮಿತ್ ಶಾ. ಯಾರು? ಕರ್ನಾಟಕದ ಬಿಜೆಪಿ ನಾಯಕರಿಗೆ. ಸೋತವರನ್ನ ಗೆಲ್ಲಿಸುವ ಚುನಾವಣೆ ಇದಲ್ಲ, 3 ಸರ್ತಿಗಿಂತ ಹೆಚ್ಚು ಸರ್ತಿ ಗೆದ್ದವ್ರಿಗೆ ಮತ್ತ್ಯಾಕೆ ಅವಕಾಶ ಕೊಡಬೇಕು? ಅವ್ರ ಬದಲು ಹೊಸಬರಿಗೆ ಅವಕಾಶ ಮಾಡಿಕೊಟ್ರೆ ಏನಾಗುತ್ತೆ? ಪ್ರಯೋಗದಿಂದ ಹೊಸ ಮುಖಗಳಿಗೆ ಅವಕಾಶ ಕೊಡಬಹುದಲ್ವಾ? ರಾಜ್ಯ ಬಿಜೆಪಿ ನಾಯಕರ ಸಭೆಯಲ್ಲಿ ಅಮಿತ್ ಶಾ ಈ ಪ್ರಶ್ನೆ ಮಾಡ್ತಾ ಇದ್ದಾರೆ. ಭವಿಷ್ಯದ ಮಾನದಂಡದ ಸುಳಿವನ್ನು ಕೊಟ್ಟಿದೆಯಾ ಹೈಕಮಾಂಡ್ ಅಂದರೆ, ಹೌದು, ಈ ಪ್ರಯೋಗವನ್ನು ವಿಧಾನಸಭಾ ಚುನಾವಣೆಯಲ್ಲೂ ಮಾಡಿತ್ತು. 70-72 ಅಭ್ಯರ್ಥಿಗಳಿಗೆ ಹೊಸಬರಿಗೆ ಮಣೆ ಹಾಕಿದ್ರು. ಅದರಲ್ಲಿ ಸಕ್ಸಸ್ ಆಗಲಿಲ್ಲ ಬಿಜೆಪಿ. ಬಟ್ ಲೋಕಸಭೆ ಹಂಗಲ್ವಲ್ಲ. ಯಾರು ಹಾಗಾದರೆ ಹ್ಯಾಟ್ರಿಕ್ ಶಾಕ್ ಅಂತಂದರೆ, ಉತ್ತರ ಕನ್ನಡದಿಂದ ಅನಂತಕುಮಾರ್ ಹೆಗಡೆ ಗೆದ್ದಿದ್ದಾರೆ, 5-6 ಬಾರಿ ಗೆದ್ದಿದ್ದಾರೆ, ಅವ್ರಿಗೆ ಸಾಕು ಅಂತ. ದಕ್ಷಿಣ ಕನ್ನಡದಿಂದ ನಳಿನ್ ಕುಮಾರ್ ಕಟೀಲ್ ಗೆದ್ದಿದ್ದಾರೆ, ಸಾಕು ಅವ್ರಿಗೂ ಹೊಸಬ್ರಿಗೆ ಅವಕಾಶ ಮಾಡಿಕೊಳ್ಳೋಣ ಅಂತ ಇರ್ಬೋದು. ಇದಾದ ನಂತರ ಇನ್ನು ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಗೆದ್ದಿದ್ದಾರೆ, ಸತತ 5 ಬಾರಿ, ಸಾಕು. ಇನ್ನು ದಾವಣಗೆರೆಯಿಂದ GM ಸಿದ್ದೇಶ್ವರ್, ಸಾಕು. ವಿಜಯಪುರದಿಂದ ರಮೇಶ್ ಜಿಗಜಿಣಗಿ ಅವರೇ ಸ್ಪರ್ಧೆ ಮಾಡಲ್ಲ ಅಂತಂದಿದ್ದಾರಪ್ಪ, ಗೊತ್ತಿಲ್ಲ. ಬೆಂಗಳೂರು ಸೆಂಟ್ರಲ್ನಿಂದ PC ಮೋಹನ್ ಹ್ಯಾಟ್ರಿಕ್ ಆಗಿದೆ. ಬಾಗಲಕೋಟೆಯಿಂದ PC ಗದ್ದಿಗೌಡರ್ ಹ್ಯಾಟ್ರಿಕ್ ಆಗಿದೆ. 3 ಸರ್ತಿ ಗೆದ್ದವ್ರನ್ನ ಮತ್ತೆ ಅವ್ರವ್ರಿಗೆ ಅವಕಾಶ ಕೊಡೋದಾ? ಬಟ್ ಕೆಲವು ಕಡೆ ಕೊಡಲೇಬೇಕಾಗುತ್ತೆ, ಯಾಕೆಂದರೆ ಅವರೇ ಗೆಲ್ಲೋ ಅಭ್ಯರ್ಥಿ ಆಗಿರ್ತಾರೆ. ಹಾಗಾಗಿ ಹೊಸಬ್ರಿಗೆ ಅವಕಾಶ ಕೊಡೋಣ ಅಂತಕ್ಕಂಥ ಲೆಕ್ಕಾಚಾರ ಏನಾದರೂ ಇದೆಯಾ ನನಗೆ ಗೊತ್ತಿಲ್ಲ, ಇರ್ಬೋದು. ಯಾಕೆಂದರೆ ಯಾವಾಗಲೂ BJPಯಲ್ಲಿ ಇದೊಂದು ಪದ್ಧತಿ ಇದೆ. ಪದೇ ಪದೇ ಹೊಸಬ ಅವ್ರವ್ರಿಗೆ ಟಿಕೆಟ್ ಯಾಕೆ ಕೊಡಬೇಕು, ಬೇರೆಯವರು ಬೇಡವಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಈಗ 3 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಗೆದ್ದಂಥವರಿಗೆ ಟಿಕೆಟ್ ಬೇಡ ಅನ್ನೋದು ಅಮಿತ್ ಶಾ ನಿಲುವಾಗಿದ್ದರೆ, ನಮ್ಮ ರಾಜ್ಯದಲ್ಲಿ ಸುಮಾರು ಜನ ಟಿಕೆಟ್ ಕಳ್ಕೊತಾರೆ, ಮಿಸ್ ಆಗುತ್ತೆ ಈ ಸರ್ತಿ ಅಲ್ವಾ? ಹಾಗಾದರೆ ಅರವಿಂದ್, ಈ ಬಾರಿನೂ ಕೂಡ ಒಂದು ರೀತಿಯಲ್ಲಿ ಪ್ರಯೋಗ ಮಾಡುತ್ತಾ ಬಿಜೆಪಿ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಹತ್ತತ್ರ 70ಕ್ಕೂ ಹೆಚ್ಚು ಹೊಸ ಮುಖಗಳು ಕೊಟ್ಟಿದ್ರು, ಆದರೆ ಗೆದ್ದಿದ್ದು 18-19 ಜನ ಅಷ್ಟೇ. ಆ ಹಿನ್ನೆಲೆಯಲ್ಲಿ ಕೈ ಸುಟ್ಕೊಂಡಿರುವಂತಹ ಬಿಜೆಪಿ ಲೋಕಸಭೆಯಲ್ಲಿ ಆ ಒಂದು ಪ್ರಯೋಗ ಮತ್ತೆ ಮಾಡೋದಕ್ಕೆ ಮುಂದಾಗುತ್ತಾ ಅನ್ನುವಂಥ ಚರ್ಚೆ ನಡೀತಿದೆ. ಆದರೂ ಕೂಡ ಈಗ ಟಿಕೆಟ್ ಫೈನಲ್ ಹಂತಕ್ಕೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಆ ಚರ್ಚೆನೂ ಕೂಡ ಸ್ವಲ್ಪ ಮುನ್ನೆಲೆಯಾಗಿ ಬಂದಿದೆ. ಇನ್ನು ಏನಂದರೆ 3ಕ್ಕೂ ಹೆಚ್ಚು ಸಲ ಗೆದ್ದಿರೋರಿಗೆ ಬೇಡ, ಸೀನಿಯರ್ಗಳು ಹೊಸಬರಿಗೆ ಅವಕಾಶ ಮಾಡಿಕೊಡೋಣ ಅನ್ನುವಂತಹ ಲೆಕ್ಕಾಚಾರ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ನಡೀತಿದೆ ಅಂತ ಕೂಡ ಹೇಳಲಾಗ್ತಿದೆ. ಹತ್ತತ್ರ 7 ಜನ ಹಾಲಿ ಸಂಸದರು, ಕೆಲವು ಕೇಂದ್ರ ಸಚಿವರಾಗಿದ್ದಾರೆ, ಅವರು 3ಕ್ಕೂ ಹೆಚ್ಚು ಬಾರಿ ಗೆದ್ದಿದ್ದಾರೆ. ಅವ್ರನ್ನ ಈ ಬಾರಿ ಟಿಕೆಟ್ ಕೊಡೋದು ಬೇಡ ಅನ್ನುವಂಥ ಚರ್ಚೆ ನಡೀತಾ ಇದೆ. ಆದರೆ ಮೋದಿಯವರ 400ಕ್ಕೂ ಹೆಚ್ಚು ಸೀಟು ಗೆಲ್ಲಬೇಕು ಅನ್ನುವಂಥ ಏನು ಗುರಿ ಇದೆ, ಆ ಗುರಿ ಮುಟ್ಟಬೇಕು ಅಂದರೆ ಯಾರೆಲ್ಲ ಗೆಲ್ತಾರೆ, ಗೆಲ್ಲೋದೊಂದೇ ಮಾನದಂಡನೂ ಕೂಡ ಇಟ್ಕೋತಾರೆ ಅನ್ನುವಂಥ ಚರ್ಚೆ ಇನ್ನೊಂದು ಕಡೆ ನಡೀತಾ ಇದೆ. ಆ ಹಿನ್ನೆಲೆಯಲ್ಲೇ ಈ 7 ಜನ 3ಕ್ಕೂ ಹೆಚ್ಚು ಸಲ ಏನು ಗೆದ್ದಿದ್ದಾರೆ, ಬಹುತೇಕರು ಈ ಬಾರಿ ಟಿಕೆಟ್ ಕೊಟ್ಟರು ಕೂಡ ಗೆಲ್ಲುವಂಥವ್ರೆ. ಹಾಗಾಗಿ ಅವ್ರಿಗೂ ಟಿಕೆಟ್ ಕೊಡುತ್ತಾ ಅನ್ನುವಂಥದ್ದು ಎರಡು ದ್ವಂದ್ವ ಚರ್ಚೆನೂ ಕೂಡ ನಡೀತಾ ಇದೆ. ಆದರೆ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕು. ಈಗ ಹುಬ್ಳಿ ಧಾರವಾಡ ಕ್ಷೇತ್ರಕ್ಕೆ ಜೋಶ್ ಅವರ ಹೆಸರು ಮಾತ್ರ ಫೈನಲ್ ಮಾಡಿ ಕಳಿಸಿದ್ದಾರೆ ಅನ್ನುವಂಥ ಒಂದು ಚರ್ಚೆ ನಡೀತಾ ಇದೆ. ಈಗ ಅವರು 3ಕ್ಕೂ ಹೆಚ್ಚು ಸಲ ಗೆದ್ದಿರೋ ಹಿನ್ನೆಲೆಯಲ್ಲಿ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಪರ್ಯಾಯವಾಗಿ ಯಾರು ಅನ್ನುವಂಥದ್ದು, ಜಗದೀಶ್ ಶೆಟ್ಟರು ಇತ್ತೀಚೆಗೆ ಬಂದಿದ್ದಾರೆ, ಮತ್ತೆ ಅವ್ರನ್ನೇ ಕೊಡೋದಾ ಅನ್ನುವಂಥ ಚರ್ಚೆಯೂ ಕೂಡ ನಡೀತಾ ಇದೆ. ಆದರೆ ಬಹುತೇಕ ಈ ಪ್ರಯೋಗ ಆಗಲ್ಲ ಅಂತಲೂ ಕೂಡ ಒಂದು ವರ್ಗ ಬಿಜೆಪಿಯಲ್ಲಿ ಹೇಳ್ತಾ ಇದೆ. ಆದರೂ ಕೂಡ ಈ ಒಂದು ಚರ್ಚೆ ಮುನ್ನೆಲೆಗೆ ಬಂದಿರೋ ಹಿನ್ನೆಲೆಯಲ್ಲಿ ಈ ಸೀನಿಯರ್ MP ಗಳಲ್ಲಿ ಒಂದು ರೀತಿಯಲ್ಲಿ ಆತಂಕ ಶುರು ಇಟ್ಕೊಂಡಿರುವಂಥದ್ದು. ಇನ್ನೊಂದು 2-3 ದಿನಗಳಲ್ಲಿ ಅಂದರೆ ಹತ್ತತ್ರ 12-13ನೇ ತಾರೀಕು CEC ಮೀಟಿಂಗ್ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಅಲ್ಲಿವರೆಗೂ ಕೂಡ ಈ ಚರ್ಚೆ ಹಾಗೆ ಇರುತ್ತೆ. ಅಂತಿಮವಾಗಿ ಏನು ತೀರ್ಮಾನ ಆಗುತ್ತೆ ಕಾದು ನೋಡಬೇಕು. ಇಡೀ ದೇಶದ 2ನೇ ಪಟ್ಟಿ ಮತ್ತು ರಾಜ್ಯದ ಮೊದಲ ಪಟ್ಟಿಯಲ್ಲಿ ಈ 3ಕ್ಕೂ ಹೆಚ್ಚು ಗೆದ್ದವರು ಕೂಡ ಇರ್ತಾರಾ ಇರಲ್ವಾ ಅನ್ನುವಂತಹ ಕುತೂಹಲ ಸಹಜವಾಗಿ ಮನೆ ಮಾಡಿದೆ. ಅರವಿಂದ್, ಬಟ್ ಕೆಲವು ಕ್ಷೇತ್ರಗಳಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಮಸೂದ್, ಅವರು 3 ಸರ್ತಿನೋ 4 ಸರ್ತಿನೋ 8 ಸರ್ತಿ ಆದರೂ ಗೆದ್ದಿರಲಿ, ಅವ್ರಿಗೆ ಟಿಕೆಟ್ ಕೊಡಬೇಕು, ಕೊಟ್ಟರೆ ಗೆಲ್ತಾರೆ, ಬೇರೆ ಕ್ಯಾಂಡಿಡೇಟೇ ಇಲ್ಲ, ಇವ್ರಿಗೆ ಮಾತ್ರ ಗೆಲ್ಲೋ ಚಾನ್ಸ್ ಇದೆ ಅಂತಂದಾಗ ಹೈಕಮಾಂಡ್ ಅದನ್ನು ಕನ್ಸಿಡರ್ ಮಾಡ್ಬೋದಾ ಅಂತ? ಖಂಡಿತವಾಗಿಯೂ ಕೂಡ ಪದಾಧಿಕಾರಿಗಳ ಸಭೆ ಆಗಲಿ, ಕಾರ್ಯಕರ್ತರ ಸಭೆ ಆಗಲಿ, ಬೂತ್ ಮಟ್ಟದ ಅಭಿಪ್ರಾಯ ಆಗಲಿ, ಬೇರೆ ಬೇರೆ ಹಂತದ ಸರ್ವೆಗಳಾಗಲಿ, ಎಲ್ಲದರಲ್ಲೂ ಕೂಡ ಕೆಲವೊಂದು ಕ್ಷೇತ್ರಗಳಿಗೆ ಬಹುತೇಕ ಯಾರಿದ್ದಾರೆ ಅಥವಾ ಯಾರ ಹೆಸರು ಬಂದಿದ್ದು, ಒಬ್ಬೊಬ್ಬರ ಹೆಸರೇ ಬಂದಿದೆ ಅಂತ ಕೂಡ ಹೇಳಲಾಗ್ತಿದೆ. ಈಗ ಬಾಗಲಕೋಟೆಯಲ್ಲಿ PC ಗದ್ದಿಗೌಡರವರು ನಿಂತಿರ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ. ಬಹುತೇಕ ಅವ್ರ ಹೆಸರೇ ಫೈನಲ್ ಆಗಿದೆ ಸರ್ವೆಗಳಲ್ಲೂ ಕೂಡ ಅಂತಂದು ಕೂಡ ಹೇಳಲಾಗ್ತಿದೆ. ಹುಬ್ಳಿ ಧಾರವಾಡ, ಉತ್ತರ ಕನ್ನಡದಲ್ಲಿ ತುಂಬ ಜನ ಪ್ರಭಾವಿ ಆಕಾಂಕ್ಷಿಗಳಿದ್ರು ಕೂಡ ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ಮುಂಚೂಣಿಯಲ್ಲಿ, ಅವ್ರ ಹೆಸರೇ ಮುಂಚೂಣಿಯಲ್ಲಿದೆ ಅಂತ ಕೂಡ ಹೇಳಲಾಗ್ತಿದೆ. ಹಾಗಾಗಿ ಎಲ್ಲೆಲ್ಲಿ ಒಂದೇ ಹೆಸರು ಫೈನಲ್ ಆಗಿದೆ, ಬಹುತೇಕ ಹೆಚ್ಚು ಜನ ಒಂದೇ ಹೆಸರಿಗೆ ಇವರು ಇರಲಿ ಅಭ್ಯರ್ಥಿ ಈ ಬಾರಿ ಅನ್ನುವಂತಹ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಅನಿವಾರ್ಯವಾಗಿ ಹೈಕಮಾಂಡ್ ಅವ್ರನ್ನ ನಿಲ್ಲಿಸಬೇಕಾಗುತ್ತೆ. ಆದರೆ ಈ ಬೇರೆಯೊಬ್ಬರನ್ನ ಹೊಸೊಬ್ಬರನ್ನ
ಅಥವಾ ಅಚ್ಚರಿ ಅಭ್ಯರ್ಥಿಗಳನ್ನ ತಂದು ಆ ಕ್ಷೇತ್ರಕ್ಕೆ ಈಗ ಪ್ರಯೋಗ ಮಾಡಿದ್ರೆ ಗೆಲ್ಲಲ್ವಾ ಅನ್ನುವಂಥ ಒಂದು ಗೊಂದಲ ಸಹಜವಾಗಿರುತ್ತೆ. ಸರ್ವೆಗಳಲ್ಲೂ ಕೂಡ ಅವ್ರ ಹೆಸರೇನು ಬಂದಿರಲ್ಲ, ಯಾರು ಹೊಸ ಮುಖಗಳು, ಅಚ್ಚರಿ ಮುಖಗಳು. ಆದರೆ ಕ್ಷೇತ್ರ ಹೈಕಮಾಂಡ್ ಅಂದರೆ ಬಿಜೆಪಿಯ ಭದ್ರಕೋಟೆ ಆದರೂ ಕೂಡ ಈ ಹಂತದಲ್ಲಿ ಒಂದು ಪ್ರಯೋಗಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗುತ್ತಾ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಆದರೂ ಕೂಡ ಪಟ್ಟಿ ಬಂದಾಗ ಯಾರಿಗೆಲ್ಲ ಸಿಕ್ಕುತ್ತೆ, ಯಾರಿಗೆಲ್ಲ ಸಿಗಲ್ಲ, ಈ 3ಕ್ಕೂ ಹೆಚ್ಚು ಬಾರಿ ಗೆದ್ದವರಿಗೆ ಸಿಗುತ್ತಾ ಸಿಗಲ್ವಾ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಆ ಚರ್ಚೆ ಅಂತೂ ನಡೀತಾ ಇದೆ. ಅರವಿಂದ್.